ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಇದು ಮತ್ತೊಂದು ಪುನರುತ್ಥಾನದ ದಿನವಾಗಿದೆ, ಕರ್ತನ ದಿನವಾಗಿದೆ. ಆತನು ಮರಣ ಹೊಂದಿ ತಿರುಗಿ ಎದ್ದು ಬಂದಂತಹ ಸಜೀವವುಳ್ಳ ದೇವರಾಗಿದ್ದಾರೆಂದು ಪ್ರತಿ ವಾರ ಜ್ಞಾಪಕ ಮಾಡಿಕೊಳ್ಳಬೇಕು. ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿರುವ ಕರ್ತನಿಗೆ ಮಾತ್ರವಲ್ಲ, ನಮ್ಮೊಂದಿಗೆ ಮಾತಾಡುವಂತಹ, ನಮ್ಮನ್ನು ಆದರಿಸುವಂತಹ, ನಮ್ಮನ್ನು ಬಲಪಡಿಸುವಂತಹ, ನಮ್ಮ ಸಂಗಡ ಇರುವಂತಹ ನಮ್ಮ ಕರ್ತನನ್ನು ಆರಾಧಿಸಲು ಆತನ ಆಲಯಕ್ಕೆ ಹೋಗಿ ವಿಶ್ವಾಸಿಗಳೆಲ್ಲರೊಂದಿಗೆ ಸೇರಿ ಕರ್ತನನ್ನು ಘನಪಡಿಸುವುದಕ್ಕಾಗಿ ಮತ್ತೊಂದು ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಭಾನುವಾರ ವಿಶೇಷ ದಿನವಾಗಿದೆ ಪ್ರಿಯರೇ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಆಲಯಕ್ಕೆ ಹೋಗಿ ನಿಮ್ಮನ್ನು ಆರಾಧಿಸುವುದಕ್ಕಿಂತ ಮುಂಚೆ ನಿಮ್ಮ ಸನ್ನಿಧಿಯಲ್ಲಿ ವೈಯಕ್ತಿಕವಾಗಿ ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು, ಪ್ರಾರ್ಥಿಸಲು, ನಿಮ್ಮ ವಾಕ್ಯ ಧ್ಯಾನಿಸಲು ಕೊಟ್ಟಿರುವ ಈ ಸಮಯಕ್ಕಾಗಿ ನಿಮಗೆ ವಂದನೆಗಳು. ಈ ಸಮಯವನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಎಚ್ಚರಗೊಂಡಿದ್ದೀರಾ? ಕರ್ತನ ಆಲಯಕ್ಕೆ ಹೋಗುವುದಕ್ಕಾಗಿ ಸಿದ್ಧರಾಗ್ತಾ ಇದ್ದೀರಾ? ಕೀರ್ತನೆ 122ನೇ ಅಧ್ಯಾಯದಲ್ಲಿ ಮೊದಲನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ಆಗ ನನಗೆ ಸಂತೋಷವಾಯಿತು. ದೇವರ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಆಲಯಕ್ಕೆ ಹೋಗೋಣ ಬನ್ನಿ ಎಂದು ನೀವು ಮನೆಯಲ್ಲಿ ಒಬ್ಬರ ಸಂಗಡಲೊಬ್ಬರು ಹೇಳಿಕೊಳ್ತಾ ಇದ್ದೀರಾ? ಈ ದಿನ ಸಭೆಗೆ ಹೋಗಬೇಕು, ಬೇಗನೆ ಕೆಲಸ ಮುಗಿಸು ಎಂದು ನಿಮ್ಮ ಹೆಂಡತಿಗೆ ಹೇಳ್ತಾ ಇದ್ದೀರಾ? ಇನ್ನೂ ಯಾಕ್ರಿ ಮಲಗಿದ್ದೀರಿ? ಈ ದಿನ ಸಭೆಗೆ ಹೋಗಬೇಕು, ಬೇಗ ಎದ್ದೇಳ್ರಿ ಎಂದು ನಿಮ್ಮ ಮನೆ ಯಜಮಾನರಿಗೆ ಎಬ್ಬಿಸುತ್ತಾ ಇದ್ದೀರಾ? ಮಕ್ಕಳೇ, ದೇವರ ಸನ್ನಿಧಿಗೆ ಹೋಗಬೇಕು, ಸಿದ್ಧರಾಗಿರಿ ದೇವರ ಆಶೀರ್ವಾದಗಳಿಗೋಸ್ಕರ ಎಂದು ಮಕ್ಕಳನ್ನು ಹುರಿದುಂಬಿಸುತ್ತಾ ಇದ್ದೀರಾ? ನೀನು ಹೋಗು, ನನಗೆ ಕೆಲಸ ಇವೆ ಎಂದು ಹೇಳುತ್ತಾ ಈ ದಿನ ಕುಟುಂಬವಾಗಿ ದೇವರ ಸನ್ನಿಧಿಗೆ ಹೋಗಲಾರದಂತೆ ಉಳ್ಕೊಂಡಿದ್ದೀರಾ? ದೇವರ ಆಲಯ ಅಂದ್ರೆ ಯಾಕೆ ಪ್ರಿಯರೇ ಸಂತೋಷವಿಲ್ಲ? ಯಾಕೆ ದೇವರ ಆಲಯಕ್ಕೆ ಹೋಗಬೇಕೆಂಬ ಆಸೆ ಇಲ್ಲ? ಕಾರಣ ಗೊತ್ತಾ? ನಮಗಿರುವ ಗರ್ವ. ಯಾವ ಗರ್ವ? ದೇವರು ನನಗೇನು ಮಾಡಿದ್ದಾರೆ ಬಿಡಿ, ನಾನು ಸಾಧಿಸಬಲ್ಲೆ, ನಾನು ಸಂಪಾದಿಸಬಲ್ಲೆ, ನಾನು ಉದ್ಯೋಗ ಮಾಡಿ ಸಂಪಾದಿಸಬಲ್ಲೆ, ನಾನು ಸಮರ್ಥಿಸಿಕೊಳ್ಳಬಲ್ಲೆ, ನನಗೆ ಶಕ್ತಿ ಇದೆ, ನನಗೆ ಫ್ರೆಂಡ್ಸ್ ಇದ್ದಾರೆ, ನನಗೆ ಅವರಿದ್ದಾರೆ, ಇವರಿದ್ದಾರೆ ಎಂದು ಹೀಗೆ ಲೋಕವನ್ನು ಆಶ್ರಯಿಸಿ ದೇವರ ಅವಶ್ಯಕತೆ ಅರಿಯಲಾರದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಇದ್ದಿರುವುದರಿಂದಲೇ, ದೇವರ ಶಕ್ತಿಯನ್ನು ಅರಿಯಲಾರದೆ, ಆತನ ಕೃಪೆ ಇಲ್ಲದೆ ನಾವೇನು ಮಾಡ್ಲಿಕ್ಕಾಗೋದಿಲ್ಲ ಎಂದು ಗ್ರಹಿಸಲಾರದೆ ಇದ್ದಿರುವುದರಿಂದ ಆಲಯಕ್ಕೆ ಹೋಗುವ ಆಸೆ ಅವರಲ್ಲಿಲ್ಲ. ಎರಡನೇದಾಗಿ, ದೇವರ ಆಲಯಕ್ಕೆ ಹೋಗುವಾಗ ಯಾಕೆ ಒಬ್ಬ ವ್ಯಕ್ತಿಗೆ ಆಸೆ ಇರುವುದಿಲ್ಲ ಎನ್ನುವುದಾದರೆ, ಒಬ್ಬ ವ್ಯಕ್ತಿಯ ಹೃದಯ ದೇವರೊಂದಿಗೆ ಸರಿಯಾಗಿಲ್ಲದಿರುವಾಗ ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲು ಇಷ್ಟಪಡೋದಿಲ್ಲ. ಅದು ಸರ್ವಸಾಧಾರಣ ಅಲ್ಲವೋ? ಎದುರುಗಡೆ ಮನೆಯವರಿಗೂ ನಿಮಗೂ ಏನಾದರೂ ವಿಭೇದ ಉಂಟಾಗುವಾಗ ಅವರ ಮನೆಗೆ ಹೋಗಲು ಇಷ್ಟಪಡ್ತೀರೋ, ಅವರ ಮುಖ ನೋಡಲು ಇಷ್ಟಪಡ್ತೀರೋ, ಅವರನ್ನು ಎದುರಿಸಲು ಇಷ್ಟಪಡ್ತೀರೋ, ತಪ್ಪಿಸಿಕೊಂಡು ಹೋಗ್ತೀರಿ. ಹಾಗೆಯೇ ದೇವರೊಂದಿಗೆ ನಿಮ್ಮ ಹೃದಯ ಸರಿಯಿಲ್ಲದಿದ್ದರೆ ಆತನನ್ನು ಎದುರಿಸಲು, ಆತನೊಂದಿಗೆ ಸಹವಾಸ ಮಾಡಲು ನೀವು ಇಷ್ಟಪಡಲ್ಲ. ಸಭೆಯನ್ನು ತಪ್ಪಿಸುವವರು ಮನಸ್ಸಲ್ಲಿ ಸರಿಯಾಗಿಲ್ಲದವರಾಗಿರ್ತಾರೆ, ದೇವರೊಂದಿಗೂ ಸರಿಯಾಗಿರುವುದಿಲ್ಲ. ಸಭೆಗೆ ಹೋಗಬೇಕು ಎಂಬ ಆಸೆ ಇಲ್ಲದವರು, ದೇವರು ನನಗೆ ಸಹಾಯ ಮಾಡ್ತಾರೆ, ದೇವರ ಸಹಾಯ ನನಗೆ ಬೇಕು, ಆ ದೇವರ ಸಹಾಯವಿಲ್ಲದೆ ನನ್ನ ಶಕ್ತಿಯಿಂದ, ಸಾಮರ್ಥ್ಯದಿಂದ ಈ ಲೋಕದಲ್ಲಿ ಏನು ಸಾಧಿಸಲಾರೆ ಎಂಬ ಗ್ರಹಿಕೆ ಇಲ್ಲದವರು. ಮೂರನೇದಾಗಿ, ದೇವರ ಆಲಯಕ್ಕೆ ಹೋಗಲು ಇಷ್ಟವಿಲ್ಲದಕ್ಕೆ ಕಾರಣವೇನೆಂದರೆ, ಅಲ್ಲಿ ಇರುವ ವಿಶ್ವಾಸಿಗಳೊಂದಿಗೆ ನಿಮಗೆ ಸರಿಯಾದ ಸಂಬಂಧ ಇಲ್ಲದಕ್ಕಾಗಿ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರಿಗೊಬ್ಬರು ಸಹಕರಿಸಿರಿ, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳಿರಿ, ಒಬ್ಬರನ್ನೊಬ್ಬರು ಯೋಗ್ಯರೆಂದೆಣಿಸಿರಿ, ನಿಮ್ಮಂತೆಯೇ ನಿಮ್ಮ ನೆರೆಯವನನ್ನು ಪ್ರೀತಿಸಿರಿ ಎಂಬ ಮಾತನ್ನು ಅನುಸರಿಸುವವರು ದೇವರ ಆಲಯಕ್ಕೆ ಹೋಗಿ ದೇವರ ಮಕ್ಕಳೊಂದಿಗೆ ಸೇರಿ ಆನಂದಿಸಲು ಆಶಿಸುತ್ತಾರೆ. ಮನುಷ್ಯರಿಗೆ ಭೇಟಿಯಾಗುವುದಕ್ಕಾಗಿ ಅಲ್ಲ ತಾನೇ ನಾವು ಸಭೆಗೆ ಹೋಗೋದು.
ಕೆಲವರಿಗಂತೂ ಆ ಸಭೆಯಲ್ಲಿರುವಂತಹ ಪರಿಸ್ಥಿತಿಗಳನ್ನು ನೋಡ್ತಾರೆ. ಪಾಸ್ಟರ್ ಅವರು ಬಹಳ ಹೊತ್ತು ಪ್ರಸಂಗ ಮಾಡ್ತಾರೆ, ನಮ್ಮಿಂದ ಹೆಚ್ಚು ಸಮಯ ಪ್ರಾರ್ಥನೆ ಮಾಡಿಸುತ್ತಾರೆ, ನಮಗೆ ಅಲ್ಲಿ ತಕ್ಕಷ್ಟು ಅನುಕೂಲತೆ ಇಲ್ಲ, ನಮಗೆ ಸೀಟಿಂಗ್ಸ್ ಸರಿಯಾಗಿಲ್ಲ, ಪಾರ್ಕಿಂಗ್ ಸರಿಯಾಗಿಲ್ಲ, ನಮ್ಮನ್ನು ಯಾರು ಗೌರವಿಸುತ್ತಾ ಇಲ್ಲ, ನಮಗೆ ಒಳ್ಳೆ ಹಾಸ್ಪಿಟಲಿಟಿ ತೋರಿಸುತ್ತಾ ಇಲ್ಲ. ನೋಡಿ ಪ್ರಿಯರೇ, ಕರ್ತನ ಆಲಯಕ್ಕೆ ಹೋಗ್ತಿರುವುದು ಅತಿಥಿ ಸತ್ಕಾರ ಹೊಂದುವುದಕ್ಕಾಗಿ, ಗೌರವ ಹೊಂದುವುದಕ್ಕಾಗಿ, ಮೆಚ್ಚುಗೆ ಹೊಂದುವುದಕ್ಕಾಗಿಯೋ, ಮನುಷ್ಯರ ಮೆಚ್ಚುಗೆ ಹೊಂದುವುದಕ್ಕಾಗಿಯೋ? ಯಾಕೆ ದೇವರ ಆಲಯಕ್ಕೆ ಹೋಗುವುದಿಲ್ಲ? ಯಾಕೆ ದೇವರ ಆಲಯಕ್ಕೆ ಹೋಗಬೇಕೆಂಬ ಆಸೆ ಇಲ್ಲ? ನಿಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿಲ್ಲ, ನೀವು ನಿಮ್ಮ ನೆರೆಯವರೊಂದಿಗೆ ಸರಿಯಾಗಿಲ್ಲ, ನೀವು ಇತರರನ್ನು ಕ್ಷಮಿಸುವುದಿಲ್ಲ, ಇತರರೊಂದಿಗೆ ಸಹವಾಸ ಮಾಡುವುದಿಲ್ಲ. ಅದಕ್ಕಾಗಿಯೇ ಈ ದಿನ ಎಷ್ಟೋ ಜನರು ದೇವರ ಆಲಯಕ್ಕೆ ಹೋಗಬೇಕು ಎಂಬ ಅಭಿಲಾಷೆ ಇಲ್ಲದವರಾಗಿದ್ದಾರೆ. ಗಮನಿಸಿ ಪ್ರಿಯರೇ, ದೇವರ ಆಲಯಕ್ಕೆ ಹೋಗುವಾಗ ನಾವು ನಮ್ಮ ಮನಸ್ಸನ್ನು ಸರಿಮಾಡಿಕೊಳ್ಳುತ್ತೇವೆ. ನನಗೆ ಯಾರು ಸಹಾಯ ಮಾಡಲಿಕ್ಕಾಗುವುದಿಲ್ಲ, ಸಹಾಯ ಮಾಡುತ್ತಿಲ್ಲ, ನಾನು ದೇವರ ಆಲಯಕ್ಕೆ ಹೋಗಬೇಕು, ನಾನು ಆತನ ಆಲಯಕ್ಕೆ ಹೋಗಿ ಮೊರೆ ಇಡಬೇಕು, ಆತನಿಗೆ ಹೇಳಿಕೊಳ್ಳಬೇಕು ನನ್ನ ಬಾಧೆಯನ್ನಲ್ಲ, ಆತನು ಕೊಡುವ ಆದರಣೆ ಹೊಂದಿಕೊಳ್ಳಬೇಕು, ನಮ್ಮ ನೆರೆಯವರೊಂದಿಗೆ ಸೇರಿ ಪ್ರಾರ್ಥಿಸಬೇಕು, ಪ್ರಾರ್ಥನೆಯ ಸಹಾಯ ದೇವರ ಸೇವಕರಿಂದ ಕೋರಿಕೊಳ್ಳಬೇಕು ಎಂಬ ಆಸೆಯುಳ್ಳವನು ಯಾವಾಗ ಕರ್ತನ ದಿನ ಬರುತ್ತದೆ ಎಂದು ಎದುರು ನೋಡುತ್ತಿರ್ತಾನೆ. ಅಷ್ಟಕ್ಕೂ ದೇವರ ಆಲಯದಲ್ಲಿದ್ದಷ್ಟು ಸಂತೋಷ ಬೇರೆ ಎಲ್ಲಾದರೂ ಇದೆ ಅಂತೀರಾ ನೀವು? ಸಿನಿಮಾ ಹಾಲ್ನಲ್ಲಿ ಸಂತೋಷ ಇದೆಯೋ, ಕ್ರಿಕೆಟ್ ಮ್ಯಾಚ್ನಲ್ಲಿ ಸಂತೋಷ ಇದೆಯೋ, ಹೀಗೆ ಎಲ್ಲೆಲ್ಲೋ ಓಡೋಡಿ ಹೋಗ್ತಿದ್ದಾರಲ್ಲವೇ ಜನ? ಗಂಟೆಗಳವರೆಗೂ ಅಂತಹ ಸ್ಥಳಗಳಲ್ಲಿದ್ದುಕೊಂಡು ಏನೋ ಶರೀರದ ಉದ್ರೇಕಕ್ಕಾಗಿ ತವಕ ಪಡ್ತಿದ್ದಾರೆ ಹೊರತು, ದೇವರ ಆಲಯದಲ್ಲಿರುವುದಾದರೆ ನಿಮ್ಮ ಶರೀರ, ಆತ್ಮ, ಮನಸ್ಸು ಕೂಡ ಉಲ್ಲಾಸಕರವಾಗಿರುತ್ತವೆ ಎಂದು ನೀವು ಅನುಭವಿಸಿ ನೋಡ್ಲಿಕ್ಕಾಗ್ತಿಲ್ಲ. ದೇವರ ಆಲಯಕ್ಕೆ ಹೋಗುವವರು ಬರಿಗೈಯಿಂದ ಹಿಂತಿರುಗಿ ಬರುವುದಿಲ್ಲ, ಆತನು ಆಶೀರ್ವಾದಗಳೊಂದಿಗೆ ಕಳಿಸಿಕೊಡುತ್ತಾನೆ. ಅನೇಕ ಸಾರಿ ನನ್ನ ಅನುಭವಗಳಲ್ಲಿ ದೇವರ ಆಲಯಕ್ಕೆ ನಾನು ಹೋದಾಗ ನನ್ನ ಮನಸ್ಸಿಗೆ ಪ್ರಶಾಂತತೆ ದೊರಕುತ್ತದೆ, ನನ್ನ ಶರೀರಕ್ಕೆ ಆರೋಗ್ಯ ದೊರಕುತ್ತದೆ. ಯಸ್, ಹಾಲೆಲೂಯಾ. ಹಾಡು ಹಾಡುತ್ತಾ ಕರ್ತನನ್ನು ಸ್ತುತಿಸುವಾಗ ನಿಮ್ಮ ರಕ್ತ ನರನಾಡಿಯಲ್ಲಿರುವ ರಕ್ತ ಉಕ್ಕಿ ಹರಿಯುತ್ತಿರುವಾಗ ಅದು ಫಿಲ್ಟರ್ ಆಗಿ, ಪ್ಯೂರಿಫೈ ಆಗಿ, ನಿಮ್ಮೊಳಗಿರುವ ಬಲಹೀನತೆ ಎಲ್ಲವುಗಳಿಂದ ನೀವು ಬಿಡುಗಡೆ ಹೊಂದುತ್ತೀರಿ, ಸ್ವಸ್ಥರಾಗುತ್ತೀರಿ. ದೇವರ ಸನ್ನಿಧಿಯಲ್ಲಿ ಸ್ವಸ್ಥತೆ ಇದೆ, ಆತನ ಸನ್ನಿಧಿಯಲ್ಲಿ ದಿವ್ಯ ದಾನಗಳಿವೆ, ಆತನ ಸನ್ನಿಧಿಯಲ್ಲಿ ಸಮಾಧಾನವಿದೆ. ನಿಮ್ಮ ನೆರೆಯವರೊಂದಿಗೆ ನಿಮ್ಮ ಹೃದಯ ಸರಿಯಾಗಿಲ್ಲದಿರುವಾಗ ನೀವು ಚರ್ಚೆ ತಪ್ಪಿಸಬಾರದು, ಆದರೆ ನೀವು ಹೋಗಿ ಅವರೊಂದಿಗೆ ಸಮಾಧಾನಗೊಳ್ಳಬೇಕೆಂದು ದೇವರು ಹೇಳ್ತಾರೆ. ಯಾಕೆ ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳಬಹುದಲ್ಲವೇ? ಮನೆಯಲ್ಲೇ ಪ್ರಾರ್ಥಿಸುವವನು ಸಭೆಗೆ ಹೋಗಲಾರದೆ ಇರುವುದಿಲ್ಲ, ಅದೇ ಗುರುತಾಗಿರುತ್ತೆ. ಮನೆಯಲ್ಲಿ ನಿಜವಾಗಲೂ ಯಥಾರ್ಥರಾಗಿ ದೇವರನ್ನು ನೀವು ಪ್ರೀತಿಸುವುದಾದರೆ ದೇವಜನರೊಂದಿಗೆ ಆನಂದಿಸಲು ನೀವು ಉಲ್ಲಾಸ ಪಡುವವರಾಗಿರ್ತೀರಿ. ಮನೆಯಲ್ಲಿಯೂ ಭಕ್ತಿ ಇಲ್ಲ, ವೈಯಕ್ತಿಕವಾಗಿ ದೇವರೊಂದಿಗೆ ಸರಿಯಾದ ಸಂಬಂಧವಿಲ್ಲ. ಕನಿಷ್ಠ ನಿಮ್ಮನ್ನು ಚಾರ್ಜ್ ಮಾಡುವುದಕ್ಕಾಗಿ, ನಿಮ್ಮನ್ನು ಸರಿಪಡಿಸುವುದಕ್ಕಾಗಿ ದೇವರು ತನ್ನ ಆವರಣದಲ್ಲಿ ಪವಿತ್ರಾತ್ಮನ ಕಾರ್ಯಗಳನ್ನು ಹುಟ್ಟಿಸುವುದಕ್ಕಾಗಿ, ನಿಮ್ಮ ಅಂತರ್ಯದಲ್ಲಿ ಸ್ತುತಿ ಹುಟ್ಟಿಸುವುದಕ್ಕಾಗಿ, ಕೃತಜ್ಞತೆ ಹುಟ್ಟಿಸುವುದಕ್ಕಾಗಿ, ನಿಮ್ಮ ಸ್ಥಿತಿಯನ್ನು ನೀವು ಗ್ರಹಿಸಿಕೊಳ್ಳುವಂತೆ ಮಾಡುವುದಕ್ಕಾಗಿ ದೇವರ ಸನ್ನಿಧಿಯಲ್ಲಿ, ಆತನ ಅಂಗಳದಲ್ಲಿ ನಾವೆಲ್ಲರೂ ಸೇರಿ ಕೂಡಿ ಬರುವಾಗ ಆತನಿರ್ತಾನೆ. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿರ್ತೇನೆ ಎಂದು ಯೇಸು ಹೇಳಿದ್ದಾರೆ. ಯೇಸು ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಆದರಿಸುವುದಕ್ಕಾಗಿ, ನಮ್ಮನ್ನು ಅಪ್ಪಿಕೊಳ್ಳುವುದಕ್ಕಾಗಿ ಆಶಿಸುತ್ತಿದ್ದಾರೆ. ದಾವೀದನಿಗೆ ದೇವರ ಆಲಯದ ಬೆಲೆ ಏನೆಂದು ಗೊತ್ತಿತ್ತು. ದೇವರ ಆಲಯಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ, ನನಗೆ ಕೆಲಸಗಳಿವೆ, ನಾನು ರಾಜನಾಗಿದ್ದೇನೆ, ನೀವು ಹೋಗ್ರಿ ಎಂದು ಹೇಳಲಿಲ್ಲ ಅವನು. ನಾನಾಯ್ತು ಬರ್ತೇನೆ, ನೀವು ಹೋಗ್ರಿ ಎಂದು ಹೇಳಲಿಲ್ಲ. ಸಂತೋಷಿಸಿದನಂತೆ. ಹೌದು ಹೌದು, ಎಲ್ಲಿರುವ ಕೆಲಸ ಅಲ್ಲೇ ಬಿಟ್ಟು ಹೋದನಂತೆ. ಮೊದಲು ದೇವರ ಕೆಲಸ, ಮೊದಲು ದೇವರ ಸನ್ನಿಧಿ. ಜಸ್ಟ್ ನೋಡಿರಿ,
ಈ ದಿನ ಬಹಳ ಕೆಲಸ ಇರುವುದರಿಂದ ದೇವರ ಸಭೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಳ್ತೀರಿ ನೀವು. ಆದರೆ ನೀವು ಏನು ಸಾಧಿಸ್ಲಿಕ್ಕಾಗಲ್ಲ ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡುವುದರಿಂದ. ರಾತ್ರಿಯೆಲ್ಲ ಪ್ರಯಾಸಪಟ್ಟು ಪ್ರಿಯರೇ, ಏನಾದರೂ ಒಂದು ಮೀನು ಸಿಕ್ಕಿತೋ? ಈ ದಿನ ಬಹಳಷ್ಟು ಜನ ಬದುಕೆಲ್ಲ ಪ್ರಯಾಸ ಪಡ್ತಿದ್ದಾರೆ, ಮಾಡುತ್ತಲೇ ಇದ್ದಾರೆ, ಉದ್ಯೋಗ, ವ್ಯಾಪಾರ, ಪ್ರಯಾಣ. ಆದರೆ ಏನು ಉಳಿಯುತ್ತಿದೆ ಕೊನೆಗೆ? ನಾನಾ ವಿಧವಾದ ರೋಗಗಳಿಂದ ರಿಟೈರ್ಡ್ ಆಗ್ತಿದ್ದಾರೆ ಅಷ್ಟೇ. ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರುವುದಾದರೆ ಯೆಹೋವನ ಸನ್ನಿಧಿಯಲ್ಲಿ ಕಾದಿರುವವರು ನೂತನ ಬಲ ಹೊಂದಿಕೊಳ್ತಾರೆ. ದೇವರ ಆಲಯಕ್ಕೆ ಕ್ರಮವಾಗಿ ಹೋಗುವಂಥವರು ಆಧ್ಯಾತ್ಮಿಕ ಬಲ ಹೊಂದುವುದಷ್ಟೇ ಅಲ್ಲ, ಅವರು ಶಾರೀರಿಕವಾಗಿಯೂ ಉಜ್ಜೀವಿಸಲ್ಪಡ್ತಾರೆ. ದಯವಿಟ್ಟು ದೇವರ ಆಲಯಕ್ಕೆ ಹೋಗಿರಿ, ದೇವರನ್ನು ದೇವರ ಮಕ್ಕಳೆಲ್ಲರೊಂದಿಗೆ ಸೇರಿ ಆರಾಧಿಸಿರಿ. ನಮ್ಮ ಚರ್ಚೆ ಸರಿಯಾಗಿಲ್ಲ, ಆ ಚರ್ಚೆ ಸರಿಯಾಗಿಲ್ಲ, ಈ ಚರ್ಚೆ ಸರಿಯಾಗಿಲ್ಲ ಎನ್ನುವ ವಿಮರ್ಶೆ ಪಕ್ಕಕ್ಕಿಟ್ಟು ವಾಕ್ಯ ಕರೆಕ್ಟಾಗಿರುವ ಸಭೆ, ಸತ್ಯವಾಕ್ಯವನ್ನು ಸರಿಯಾಗಿ ವಿಭಜಿಸುವಂತಹ ಸಭೆ ಏನಾದರೂ ಇರುವುದಾದರೆ, ಆ ಸಭೆಯೊಳಗೆ ಏನಾದರೂ ನೀವು ಆಶಿಸಿದ ರೀತಿಯಲ್ಲಿ ಅಲ್ಲಿ ಹಾಡುಗಳಿಲ್ಲದಿದ್ದರು, ಸಂಗೀತ ಇಲ್ಲದಿದ್ದರು, ಮತ್ತೊಂದು ಅಲ್ಲಿ ಕೊರತೆ ಇದ್ರು, ವಾಕ್ಯ ಕರೆಕ್ಟ್ ಆಗಿದ್ರೆ ಹೋಗ್ರಿ, ಅಷ್ಟು ಸಾಕು. ವಾಕ್ಯವೇ ಧ್ಯಾನಿಸಲು ನಾವು ಹೋಗ್ತಿದ್ದೇವೆ ನಮ್ಮ ಸಭೆಗೆ ಅನ್ನಬೇಕು. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಕ್ಕಾಗಿ ನಾವು ಸಭೆಗೆ ಹೋಗ್ತಿದ್ದೇವೆ ಅನ್ನಬೇಕು. ಆದರೆ ಸಭೆಗೆ ಹೋಗೋದನ್ನು ಬಿಟ್ಟು ಭಾನುವಾರ ದೇವರ ಆಲಯಕ್ಕೆ ಹೋಗಲಾರದಂತೆ ಕೆಲಸ ಮಾಡಿದ್ರೆ ನೀವೇನು ಸಾಧಿಸ್ಲಿಕ್ಕಾಗಲ್ಲ. ನೀವು ಅಂದ್ಕೊಳ್ಬೋದು, ಆ ದಿನದಲ್ಲಿ ನಾನು ಏನೋ ಮಾಡಿ ಸಾಧಿಸಿದ್ದೀನಿ ಅನ್ಬೋದು. ಬೇಕಾದರೆ ನೋಡ್ರಿ, ಅದರ ರಿಸಲ್ಟ್ಸ್ ನೋಡ್ರಿ, ಅದರ ಪ್ರತಿಫಲ ನೋಡ್ರಿ, ಏನ್ ಸಾಧಿಸಿದ್ದೀರಿ ಎಂಬುದಾಗಿ ನೋಡಿರಿ. ಮೊದಲು ನನ್ನ ನೀತಿಯನ್ನು, ನನ್ನ ರಾಜ್ಯವನ್ನು ಹುಡುಕಿರಿ ಅಂದಿದ್ದಾರೆ ಯೇಸು. ಇಷ್ಟೊಂದು ಕೇಳಿದ ನಂತರವೂ ಕೂಡ ಈ ದಿನ ನೀವು ಸಭೆಗೆ ಹೋಗಲಾರದೆ ಇರುವುದಾದರೆ ಅದು ನಿಮ್ಮಿಷ್ಟ. ದೇವರ ಆಲಯಕ್ಕೆ ಓಡೋಡಿ ಹೋಗುವವರಾಗಿ ನಾವಿರಬೇಕು. ದೇವರ ಸನ್ನಿಧಿಗೆ ಹೋಗುವವರಾಗಿರಬೇಕು. ದೇವರ ಕೃಪೆಗಾಗಿ ಬೇಡಿಕೊಳ್ಳಲು ಆತನ ಆಲಯಕ್ಕೆ ಹೋಗಬೇಕು. ನಮ್ಮ ಬಾಧೆ ಆತನಿಗೆ ಹೇಳಿಕೊಳ್ಳಲು ಹೋಗಬೇಕು. ನಮ್ಮ ಹೃದಯ ಹೊಯ್ದುಕೊಳ್ಳಲು ಹೋಗಬೇಕು. ದೇವರು ನಮಗೆ ಮಾಡಿರುವ ಮೇಲುಗಳ ಕುರಿತಾಗಿ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಾ ಹಾಡುಗಳನ್ನು ಹಾಡುತ್ತಾ ಆತನನ್ನು ಆರಾಧಿಸಲು ಹೋಗಬೇಕು. 6 ದಿನ ಕಷ್ಟಪಟ್ಟು ದುಡಿದು 7ನೇ ದಿನ ನನ್ನ ಪರಿಶುದ್ಧ ದಿನವೆಂದು ಪಾಲಿಸಿರಿ ಅಂದಿದ್ದಾರೆ. ಬನ್ನಿ, ಹಾಗಾದ್ರೆ ಈ ದಿನ ಸಭೆಗೆ ಟೈಮ್ ಆಗ್ತಿದೆ. ಕೆಲವರು ಸಭೆ ಬೆಳಗ್ಗೆಯೇ ಪ್ರಾರಂಭ ಮಾಡುತ್ತಾರೆ ಮತ್ತು ಹೀಗೆ ದೇವರ ಆಲಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಿಮಗೋಸ್ಕರ ಒಂದು ಕ್ಲುಪ್ತವಾದ ಸಂದೇಶ ಪ್ರತಿ ಭಾನುವಾರ ಕೊಡ್ತಿದ್ದೇನಲ್ಲವೇ? ಬನ್ನಿ, ನಿಮ್ಮ ಸಭೆಗೆ ಹೋಗಬೇಕು. ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾವ್ಯಾವ ಸ್ಥಳದಿಂದ ನಿಮ್ಮ ಮಕ್ಕಳು ಈ ಮಾತು ಕೇಳ್ತಿದ್ದಾರೆಂದು ನಿಮಗೆ ಗೊತ್ತು. ನಮ್ಮ ದೇಶದಲ್ಲಿ ಸಭೆ ಇಲ್ವಲ್ಲ, ನಮ್ಮ ಊರಲ್ಲಿ ಸಭೆ ಇಲ್ವಲ್ಲ ಎಂಬುದಾಗಿ ಎಷ್ಟೋ ಜನ ಈ ದಿನ ಕೆಲವೊಂದು ದೇಶಗಳಲ್ಲಿರುವಂಥವರು, ಕೆಲವೊಂದು ರಾಜ್ಯಗಳಲ್ಲಿರುವಂಥವರು ದೇವರ ಸನ್ನಿಧಿಗೋಸ್ಕರ ತವಕಿಸುತ್ತಿರುವಾಗ, ನಮಗಾದರೂ ನಮ್ಮ ಮನೆ ಪಕ್ಕದಲ್ಲಿಯೇ, ಮನೆ ಎದುರುಗಡೆಯೇ, ನಮ್ಮ ಹತ್ತಿರದಲ್ಲಿಯೇ ಎಷ್ಟೋ ಸಭೆಗಳನ್ನು ಕೊಟ್ಟಿದ್ದೀರಿ. ನಮ್ಮನ್ನು ಪ್ರೀತಿಸುವ ದೇವರ ಸೇವಕರನ್ನು ಕೊಟ್ಟಿದ್ದೀರಿ. ನಿಮ್ಮ ಮಾರ್ಗದಲ್ಲಿ ನಮ್ಮನ್ನು ನಡೆಸುವ ಸೇವಕರನ್ನು ಕೊಟ್ಟಿದ್ದೀರಿ. ನಂಬಿಗಸ್ತರಾಗಿ ನಿಮ್ಮ ಸಭೆಗೆ ಹೋಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮ್ಮ ಸನ್ನಿಧಿಯಲ್ಲಿ ಮೊರೆ ಇಡಲು, ನೂತನ ಬಲವನ್ನು ಹೊಂದಿಕೊಳ್ಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಈ ದಿನ ಈ ರೀತಿ ಪ್ರಸಾರ ಮಾಡಿರುವಂತಹ ಈ ಲೈವ್ ಕಾರ್ಯಕ್ರಮವನ್ನು ಪ್ರತಿದಿನ ನಾವು ಈ ರೀತಿ ಲೈವ್ ಕೊಡ್ತಾ ಇದ್ದೇವೆ. ಹಾಗಾಗಿ ನೀವು ಈ ದಿನ ನಿಮ್ಮ ಸಭೆಗಳಿಗೆ ಹೋಗಿ ಬಂದಾದ ನಂತರ, ಅಂದರೆ ನಿಮ್ಮ ಸಭೆಯಲ್ಲಿನ ಆರಾಧನೆ ಮುಗಿದ ನಂತರ ದಯವಿಟ್ಟು ಈ ಕಾರ್ಯಕ್ರಮ, ಈ ಚಿಕ್ಕ ಸಂದೇಶವನ್ನು ಕೇಳಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.